ಹೇ, ನಾನು ಸಿಗರೇಟ್ ಸೇರ್ತೀನಾ? ಇಲ್ಲ. ಕುಡ್ತದ ಚಟ ಇದೆಯಾ? ಇಲ್ಲ. ಜೂಜಾಡಿದ್ದು ಕಂಡಿದೀಯಾ? ಇಲ್ಲ. ನಾಲ್ಕು ದಿವಸ ಮನೆಗೆ ಬರೋಲ್ಲ ಅಂತ್ಯ. ಬೇಯಿಸ್ಬೇಡ, ಅಷ್ಟು ಕೆಲಸ ಕಮ್ಮಿ, ಖರ್ಚು ಕಡಿಮೆ. ಏನು ಬಂದೋನ್ ಯಾವತ್ತಾದ್ರೂ ಇಂಥದ್ದೇ ಬೇಕು ಅಂತ ಕೇಳಿದಿನ? ಇಲ್ಲ. ಬೇಯಿಸ್ ಬಡ್ದಿದ್ದನ್ನ ಬಾಯಿ ಮುಚ್ಕೊಂಡು ತಿಂತೀನಿ. ಎಂದಾದ್ರೂ ಕೊಂಕಾಡಿದಿನ? ಇಲ್ಲ. ಹೊಡತಾ ಬಡತಾ? ಖಂಡಿತ ಇಲ್ಲ. ಬೈದದ್ದು? ಇಲ್ವೇ ಇಲ್ಲ. ಊರೆಲ್ಲ ಹೇಳ್ಕೊಂತಿರುತ್ಯ ಗಂಡ ಬೇಜವಾಬ್ದಾರಿ, ಅಯೋಗ್ಯ ಅಂತ. ತಿರುಗಿ ಸಂದಿದಿನ ಎಂದಾದ್ರು? ಇಲ್ಲ. ಮತ್ತೇನೇ ಗುನುಗು? ಗಂಡ ಅನ್ನಿಸ್ಕೊಂಡವನು ಮನೆ ಜವಾಬ್ದಾರಿ ತಗೋಬೇಕು. ಎಲ್ಲಿದೆಯೇ ಕಾನೂನು? ಮನೆ ನೋಡ್ಸೋಳು ಹೆಂಡತಿ. ಮನೆ ನೋಡ್ಸಕ್ ದುಡ್ಡು ಬೇಡ್ವಾ? ಬೇಕು. ಎಲ್ಲಿಂದ ಬರುತ್ತೆ? ಹೊಂದಿಸ್ಬೇಕಪ್ಪ. ಕೆಲಸ ಗಂಡಂದಲ್ವಾ? ಅಯ್ಯೋ, ಹೆಂಡತಿನೇ ದುಡಿಬಾರ್ದು ಅಂತಿಲ್ವಲ್ಲ. ಪುಣ್ಯ ಯಾವ ಜನ್ಮದ್ದೋ ಕಾಣೆ, ಸುರ್ಕೊಂಡಷ್ಟು ಮುಗಿವಲ್ದು. ನೋಡಿ ನಂದಿನಿ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಿಜ. ಆದರೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಇಲ್ವಲ್ಲ. ಹೆರಿಗೆಗೆ ಅಂತ ಬಂದೆ, ಬರೋಲ್ಲ ಅಂತ ಕೂತೆ. ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನಿನಗಾದ್ರೆ ಅಪ್ಪ ಇದ್ದಾರೆ, ನನಗ್ಯಾರಿದ್ದಾರೆ ಹೇಳು? ನನ್ನ ಬೈಕೊಂಡು ನೀನ್ ಕಾಲ ಕಳೀತೀಯ, ನಾನ್ ಹೇಗೆ ಕಳೀಲಿ? ಅಷ್ಟು ಬುದ್ಧಿ ಇರೋರು ಜವಾಬ್ದಾರಿಯಿಂದ ಇರ್ಬೇಕಪ್ಪ. ಇದೀನಲ್ಲ. ಮತ್ತೆ ದುಡ್ಡು ತರ್ಬೇಕು. ಆಯ್ತು, ದುಡಿಯೋಣ ಬಿಡ. ಅಪ್ಪನ್ಗೆ ಹೇಳು, ಇಲ್ಲೇ ಇದ್ದು ಬಿಡ್ತೀನಿ. ಈಗ ಸ್ವಂತ ಫ್ಲಾಟ್ ಓದ್ತೀಯ, ಸಣ್ಣ ಪುಟ್ಟ ಕೆಲಸಗಳಿರ್ತವೆ. ಅಪ್ಪನಿಗೆ ವಯಸ್ಸಾಯ್ತು, ನೀನ್ ಹೆಣ್ಣು ಹೆಂಗಸು, ನನಗ್ ಬಿಟ್ಬಿಡು. ಅಂಗಡಿ ಸಾಮಾನಾಗಬೇಕು, ಮಗುನ ಸ್ಕೂಲಿಗೆ ಬಿಡ್ಬೇಕು, ನಿಮ್ಮಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನ್ ಮಾಡ್ತೀನಿ. ಈ ಕೆಲಸಕ್ಕೆಲ್ಲ ಇನ್ಯಾರನ್ನೋ ನೇಮಿಸೋದು, ಅವ್ರಿಗೆ ಸಂಬಳ ಕೊಡೋದು, ಆ ಸಂಬಳ ದುಡಿಯೋಕೆ ನಾವ್ ಇನ್ಯಾರಿಗೋ ಕೆಲಸ ಮಾಡೋದು. ಒಟ್ಟಾಳ್ತನ ಅಲ್ವೇ? ಬದಲಿಗೆ ನಮ್ ಕೆಲಸ ನಾವೇ ಮಾಡ್ಕೊಳ್ಳೋದಪ್ಪ. ಕಾಸು ಉಳಿಯುತ್ತೆ, ಪುರುಸೊತ್ತು ಇರುತ್ತೆ. ನಿಮ್ಗೇನು ಅನ್ಸೋದೇ ಇಲ್ವಾ? ಹೇ, ದೊಡ್ಡ ಮನುಷ್ಯರು ಯಾವತ್ತೂ ಯಾವ ಕೆಲಸನೂ ಮಾಡೇ ಇಲ್ವೇ? ಈ ಸಣ್ಣ ಪುಟ್ಟವೇ ಕೂಲಿ ನಾಲಿ ಅಂತ ಸಾಯೋದು. ನಡಿ, ಅಪ್ಪಂಗೆ ಹೇಳಿ ಒಪ್ಸು. ನಿಮ್ ಮನೇಲಿ ಒಂದೇ ಹೊತ್ತೇನಾ ತಿಂಡಿ? ಜಾಸ್ತಿ ಅಲ್ಲದೆ ಇದ್ರು ಸ್ವಲ್ಪನಾದ್ರೂ ಇರ್ಬೇಕು ಸಾಯಂಕಾಲಕ್ಕೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೋ ಕೆಲಸದ ಬಾರದು ಮುದುಕನ್ ಸಾಕ್ತೀರಿ ಮನುಷ್ಯತ್ವ ಅಂತ, ಕಟ್ಕೊಂಡು ಗಂಡನ್ ಓಡಿಸ್ತೀರಿ, ಹೆತ್ತು ಮಕ್ಳ ಜೊತೆ ಜಗಳ ಆಡ್ತೀರಿ. ಕರ್ಮ. ಏನ್ ನಿರ್ಧರಿಸಿದೆ? ನೀನೇನಂತೀಯ? ನೀನ್ ಹೇಳು. ಮದ್ವೆನೇ ಆಗದಿದ್ರೆ ಆ ಮಾತು ಬೇರೆ. ಮದ್ವೆ ಆಗಿದೆ, ಮಗುನೂ ಇದೆ. ಮನುಷ್ಯನ್ ಬಿಡೋದೇನೋ ಕಷ್ಟ ಅಲ್ಲ. ಡೈವರ್ಸ್ ಪೇಪರ್ಗೆ ಅವನೇ ಸಹಿ ಹಾಕ್ತೀನಿ ಅಂತಾನೆ. ಸರಿ, ಮುಗಿಸ್ಕೊಂಡ್ಬಿಡು. ಆಮೇಲೆ ಆಮೇಲೇನು? ಇನ್ನೊಂದು ಮದ್ವೆ ಸಾಧ್ಯನಾ? ಮೊದ್ಲಿನ ಮದ್ವೆಗೆ ಹುಡುಕೋದ್ ಕಷ್ಟ ಅಂತ ಈ ತರದ್ ಹುಡುಕ್ತೆ. ಇನ್ನೊಂದು ಮದ್ವೆ ಆಗತ್ತಾ? ಆದ್ರೂ ಸಿಗೋದಿನ್ ಯಾವ ತರದೋನೋ.
ಇಲ್ಲ, ಇನ್ನೊಂದು ಮದುವೆ ಆಗದ ಮಾತು. ನಂದು ಮುಗಿತಾ ಬಂತು. ಆದಷ್ಟು ದಿನ ಕೀಳುಗಳಾಡಿಸ್ತಾ ಸಮಯ ಬಂದಾಗ ಕಣ್ಣು ಮುಚ್ಕೋತೀನಿ. ಇವನೇ ಇರ್ಲಿ ಬಿಡು. ಅಂದ್ರೆ ಈಗ ಮನುಷ್ಯ ಅಪಾಯ ಇಲ್ಲ, ಸಮಸ್ಯೆ ಕಮ್ಮಿ. ಹೊಡ್ತಾ ಬರ್ತಾ ಏನೂ ಇಲ್ಲ, ಬೇಯಿಸಿ ಹಾಕಿದ್ದನ್ನ ಸುಖವಾಗಿ ತಿಂದು ಉಣ್ಕೊಂಡಿರ್ತಾನೆ. ಒಂದೇ ಸಮಸ್ಯೆ, ಕೆಲಸವಿಲ್ಲ, ಸಂಪಾದನೆ ಇಲ್ಲ. ಕೆಲಸ ಇದ್ದು ಸಂಪಾದನೆ ಇದ್ದು ಮನೆ ಕೊಡದೇ ಇರೋರು ಎಷ್ಟೋ ಜನ ಇಲ್ವಾ? ಇದ್ದ ಕೆಲ್ಸನೂ ಹೋಯ್ತಪ್ಪ, ಗಂಡನ್ ಬಿಡೋಕ್ಕಾಗತ್ತಾ? ಮದ್ವೆ ಆದಾಗ ಚೆನ್ನಾಗೇ ಇದ್ದು ಆಮೇಲೆ ಕಾಯಿಲೆ ಅಂತ ಹಾಸಿಗೆ ಹಿಡಿದಪ್ಪ. ನಿನ್ ಹಣೆ ಬರಹ ಅಂತ ಬಿಡ್ತೀಯ? ಈಗ ರಘು ಊರಿಗೆ ಹೋಗಾಯ್ತು, ಇನ್ನವನ್ ಬರಲ್ಲ. ನಿನಗ್ ವಯಸ್ಸಾಯ್ತು, ಮನೆಯಲ್ಲಿ ನಾನು ಮಗಳು. ಗಂಡ ದಿಕ್ಕು ಅಂತ ಒಂದ್ ಬೇಕಲ್ವಾ? ಯಾರನ್ನೋ ಹುಡ್ಕೋಬೇಕು. ಇವನೇ ಇರ್ಲಿ ಬಿಡು. ನೋಡೋಕ್ ಲಕ್ಷಣವಾಗಿದ್ದಾನೆ, ಕಡಿದ್ರೆ ನಾಕಾಳು. ಗಂಡ ಅಂತ 4 ಜನಕ್ಕೆ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಲಂಕಾರ ಮಾಡಿ ಜಗಲಿ ಮೇಲೆ ಕೂರ್ಸಿದ್ರಾಯ್ತಪ್ಪ. ಕೆಲ್ಸಕ್ಬಾರ್ದವನು, ಅಯೋಗ್ಯ, ಮನೆ ಒಳಗಿನ ಮಾತು ಮುಚ್ಚಿಟ್ಕೊಂಡು ಬದುಕಿದ್ರಾಯ್ತಪ್ಪ. ನೀನ್ ನಿರ್ಧರಿಸಿ ಆಗಿದೆ. ನಾನು ಬೇಡ ಅಂದ್ರೆ ಉತ್ತರ ಕಷ್ಟ. ಇಲ್ಲ, ಹೇಳು. ಅವನ್ನ ನಾನು ಯಾಕೆ ಸಾಕಬೇಕು? ಬೇಡ ಅಂತ ಅಂತೀನಿ. ಅಪ್ಪನ ಗಂಡನ ನೇರ ಕೇಳ್ತಾ ಇದೀಯ? ಹೇಳು. ಇಷ್ಟು ದಿನ ಕೊಂದಿದ್ದೆ, ಸಾಯಿಸಿದ್ಯಾ? ಇದ್ದೋರು ಹೇಗೆ ಬದುಕಿದ್ರು ನಡೆಯತ್ತಪ್ಪ. ಇಲ್ದೋರು ಜನ ಏನಂತಾರೋ ಅದಕ್ಕೆ ತಲೆ ಆಡಿಸ್ತಾ ಬದುಕಬೇಕು. ಇರೋದು 4 ದಿನ ಊಟ, ಗಂಡನ್ ಬಿಟ್ರೆ 4 ದಿನ ಅರೆ ಹೊಟ್ಟೆ. ಇಟ್ಕೊಂಡೆ ಅನ್ಕೋ, ಅದು 3 ದಿನದ್ದಾಗತ್ತೆ ಅಷ್ಟೇ, ವ್ಯತ್ಯಾಸ ಇಲ್ಲ. ಬದ್ಲಿಗೆ ಜೊತೆಲೇ ಇರಲಿ. ಗಂಡ ಕೆಟ್ಟರು ಪಾಪ ಬಿಡ್ಲಿಲ್ಲ, ಜೊತೆಲೇ ಇಟ್ಕೊಂಡು ಅವನು ಮುಂದಕ್ಕೆ ತಂದ್ಲು. ಹೆಸರಾಗತ್ತೆ, ಇರ್ಲಿ ಬಿಡು. ನಿಂದೇನು? ಬಿದ್ದು ಹೋಗೋ ಮರ, ಇರಬೇಕಾದವಳು ನೀನು. ನಿನಗೆ ಸರಿ ಅನ್ಸದ್ಮೇಲೆ ನಂದೇನು? ಇರ್ಲಿ ಬಿಡು. ನೇರ ಪ್ರಶ್ನೆ, ಉತ್ತರ ಕೊಡ್ತೀರಾ? ನೀವು ಹೇಳಿದ್ದಷ್ಟು ಅರ್ಥ ಆಗಿದೆ. ಆ ಮನೇಲಿ ಸಮಸ್ಯೆ ಇದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇದೆ. ಸತ್ಯ ಹೇಳಬೇಕು ಅಂದರೆ ರಘು ಹಿಂದೆ ನಾನು ಸುತ್ತಿದ್ದು. ಅವನು ಹೇಳಾಗಿತ್ತು, ಹಣದ ಅವಶ್ಯಕತೆ ಇದೆ, ಮದುವೆಗೇನು, ನೀನಾದರೂ ಆಯಿತು, ಇನ್ಯಾರಾದರೂ ಆಯಿತು. ನನಗೆ ಚಾಯ್ಸ್ ಇರಲಿಲ್ಲ. ಅವನ್ನ ಬಿಟ್ಟರೆ ಬೇರೆ ಯಾರೋ ಸಿಗ್ತಾರೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಹಿಂದೆ ಬಿದ್ದೆ. ಗೊತ್ತು, ಅಲ್ಲಿ ಸುಖ ಇರಲ್ಲ, ಇಲ್ಲೂ ಇಲ್ಲ. ಮದುವೆ ಆಗಿ ಹೋಗಿ ಅಲ್ಲಿ ಕೂತು ಇಲ್ಲಿಂದ ಹಣ ಸೆಳಿತೀನಿ. ನನ್ನನ್ನು ಈ ಮನಸ್ಥಿತಿಗೆ ತಂದ ಅಪ್ಪ ಅಮ್ಮನ ಗಾಣದ ಎತ್ತು ಮಾಡಿ ದುಡಿಸಿ ಶಿಕ್ಷಿಸಿ ಸುಖ ಪಡ್ತೀನಿ. ಅಲ್ಲಿ ಅವ್ರ ಸುಖಕ್ಕೆ, ಅವ್ರ ಅವಶ್ಯಕತೆಗೆ
ನನ್ನ ಬದುಕನ್ನ ದಾರೆ ಎರೆದು ತ್ಯಾಗದ ಭಾವದಲ್ಲಿ ಮತ್ತೆ ಸುಖಿಸ್ತೀನಿ. ನಿಶ್ಚಿತಾರ್ಥದ ದಿನ ನಿಶ್ಚಯ ಆಗಿದೆ. ಕೊಡೋದೆಲ್ಲ ಕೊಟ್ಟಾಗಿದೆ. ಪತಂಗಕ್ಕೆ ಬೆಳಕಿನ ಚಪ್ಪಲ ಜಾಸ್ತಿ, ಅದಕ್ಕೆ ಬೆಂಕಿಲೇ ಮುಕ್ತಿ. ಈ ಮದುವೆ ಆಗಲಿ. ಗುಡ್ ನೈಟ್. ಶ್ರುತಿ, ಮಕ್ಕಳನ್ನ ಹೆತ್ತರೆ ಸಾಲ, ಅವರಿಗೆ ನಮ್ಮ ಸಮಯ ಕೊಡಬೇಕು. ತಪ್ಪಾಗಿದೆ, ಕ್ಷಮಿಸು. ಸಾರಿ, ಪುರ್ಸೊತ್ತಾಗ್ಲಿಲ್ಲ. ಪುರುಸೊತ್ತು ಮಾಡ್ಕೋಬೇಕು. ನಂದು ಒಬ್ಳದೇನಾ ಜವಾಬ್ದಾರಿ? ಮನೆ ಹೆಂಗಸು ನೀನು, ನಿಂದೆ ಜವಾಬ್ದಾರಿ. ದುಡಿಯೋಕ್ ಯಾಕೆ ಹಾಕಿದ್ರಿ? ನಿನ್ ಚಪ್ಪಲ ದುಡ್ದೆ. ಸಾಕು, ನಾಟಕದ ಅವಶ್ಯಕತೆ ಇಲ್ಲ. ನನ್ನ ನಿರ್ಧಾರ ಆಗಿದೆ. ಈ ಮದುವೆ ಆಗತ್ತೆ. ಯು ವಿಲ್ ರಿಗ್ರೆಟ್ ಇಟ್. ಇದಾದದ್ದಕ್ಕೆ ನೋವು ನಿರಂತರವಾಗಿ ಉಳಿಯುತ್ತೆ. ಈಗಾಗಲೇ ಶುರು ಆಗಿದೆ. ಮತ್ತೆ ಯಾಕೆ ಆಗ್ತಿದ್ಯಾ? ಅವನನ್ನ ಅಷ್ಟು ಪ್ರೀತಿಸ್ತೀಯ? ಮನ ಸೋತಿದ್ದ, ಬಿಟ್ಟಿರಲಾರದ ಪರಿಸ್ಥಿತಿನ. ಅಥವಾ ನಮ್ಮನ್ನ ಅಷ್ಟು ದ್ವೇಷಿಸ್ತೀಯ? ಯು ಸೆಡ್ ಇಟ್. ನಮ್ಮ ಮೇಲಿನ ದ್ವೇಷಕ್ಕೆ ನಿನ್ನ ಬದುಕನ್ನು ಯಾಕೆ ಹಾಳು ಮಾಡ್ಕೋತೀಯ? ಹುಡುಕ್ತಾ ಇದ್ದೀನಿ. ಅಪ್ಪ ಅಮ್ಮ ಅಂತ ಇಲ್ಲದೆ ಈ ಪ್ರಪಂಚಕ್ಕೆ ಯಾರು ಬರೋ ಪ್ರಶ್ನೆನೇ ಇಲ್ಲ ಅಲ್ವಾ? ಬುದ್ಧಿ ತಿಳಿದ ದಿನದಿಂದ ಅಪ್ಪ ಅಮ್ಮ ಅಂತ ನಿಮ್ಮನ್ನ ಗುರುತಿಸ್ತಾ ಇದ್ದೀನಿ. ಆದರೆ ಅವತ್ತಿಂದ ಇವತ್ತವರೆಗೂ ಹುಡುಕ್ತಾನೇ ಇದ್ದೀನಿ. ಯಾವುದೋ ಕ್ಷಣದ ಒಂದು ಅಪಘಾತ. ಐ ವಾಸ್ ಬಾರ್ನ್. ಆದರೆ ಬಾಲ್ಯ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ? ನಿಮಗೆ ನಿಮ್ಮ ದುಡಿಮೆ ಮುಖ್ಯ. ಅದಕ್ಕೆ ಯೌವನ, ಕನಸುಗಳ ವಯಸ್ಸು. ನಿಮಗೆ ಪುರ್ಸೊತ್ತಿಲ್ವೇ? ಯಾರನ್ನೋ ಹುಡ್ಕೊಂಡಿದೆ, ಕಟ್ಟು ದಬ್ಬು, ಮತ್ತೆ ದುಡಿ ಸ್ವಂತ ವೃದ್ಧಾಪ್ಯದ ಸುಖಕ್ಕೆ. ಸಿಗ್ಲೇ ಇಲ್ಲ ಅಪ್ಪ ಅಮ್ಮ. ಯಾರೋ ಇಬ್ರು ಅಪ್ಪ ಅಮ್ಮ ಅಂತ ಗುರ್ತಿಸ್ಕೊಂಡು ನನ್ನ ಸಾಕಿದ್ದು. ನನಗೇನಾದ್ರೂ ಅವ್ರಿಗೇನು ಅನ್ಸಲ್ಲ. ಆಗ್ಲಿ ಈ ಮದುವೆ. ಶ್ರುತಿ, ಕುರುಡು ಬದುಕು ಬದುಕಿದ್ದು, ಮಗಳು ಕಾಣಿಸ್ಲೇ ಇಲ್ಲ. ಈಗ
ದೃಷ್ಟಿ ನಿಚ್ಚಳವಾಗಿದೆ. ಮಗಳು ಕಾಣಿಸ್ತಾ ಇದ್ದಾಳೆ. ಇಷ್ಟು ದಿನ ಹುಡುಕ್ತಾ ಇದ್ದೆ ಅಪ್ಪ ಅಮ್ಮನ್ನ. ಸಿಕ್ಕಾಗ ಯಾಕೆ ಬಿಟ್ಟು ಓಡ್ತೀಯಾ? ಇದು ಬೇಡ ಮಗಳೇ. ನಿನ್ನಪ್ಪ ನಾನು. ಸೂಕ್ತವಾದದ್ದನ್ನ ನಾನು ಹುಡುಕ್ತೀನಿ. ನಿನ್ನ ಬದುಕಿನ ಜವಾಬ್ದಾರಿ ತಗೊಳ್ಳೋಷ್ಟು ಪುರ್ಸೊತ್ತಿದೆ. ಮಗಳಾಗಿ ನಿಂತು ಸಹಕರಿಸ್ತೀಯ? ಇನ್ನೆಷ್ಟು ದಿನ ಒಂಟಿಯಾಗಿ ಬದುಕಲಿ ಹೇಳು? ಹಲೋ, ನಾನು ಯಾರು? ರಾಜಾರಾವ್. ಗಂಟೆ 11 ಆಯ್ತು. ಪ್ಲೀಸ್ ಫೋನ್ ಇಡಬೇಡಿ. ಇದು ಸಂಭಾವಿತ ಲಕ್ಷಣ ಅಲ್ಲ. ದಯವಿಟ್ಟು. ಕುಡಿದಿಲ್ಲ ನಾನು. ಮನಸ್ಸಿನ ತುಂಬ ಭಯ. ಏಕಾಂತದಲ್ಲಿ ಬಂದು ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು. ಆಫೀಸಲ್ಲಿ ಪ್ರಯತ್ನಿಸಿದೆ, ಆಗಲಿಲ್ಲ. ಮನೆಗೆ ನೀವು ಬರ್ಗೋಡ್ಲಿಲ್ಲ. ಹೇಳಿ, ಏನು ಮಾಡ್ತೀರಿ? ಏನು ಮಾಡ್ತೀರಿ ಎಂದೆ. ಮನೆಯಲ್ಲಿ ಸಮಾರಂಭ, ಪರಿಚಯ ಇರೋರೆಲ್ಲರೂ ಇರ್ತಾರೆ. ನೀವು ತನಿಖೆಗೆ ಬರ್ತೀರಾ? ಬರೋದಾದ್ರೆ ದಯವಿಟ್ಟು ಹೇಳ್ಬಿಡಿ. ಅದು ಯಾಕೆ ಹಾಗೆ ಅನ್ನಿಸ್ತದೆ? ತಪ್ಪು ಮಾಡಿದ್ದೀನಿ, ಕೆಟ್ಟದಾಗಿ ವರ್ತಿಸಿದ್ದೀನಿ. ಶಿಕ್ಷೆ ಆಗೋದು ಸಹಜ. ಬರ್ತಿದ್ದೀರಾ? ಮಗಳ ಮದುವೆ ನಿಶ್ಚಿತಾರ್ಥ ಅಂದಿದ್ದೆ, ಅದಾಗ್ತಾ ಇಲ್ಲ. ಆಡ್ಕೊಂಡು ಹೋಗೋರಿಗೆ ಆಗಲೇ ಒಂದು ವಿಷಯ, ಮತ್ತೆ ನೀವು ತನಿಖೆಗೆ ಬಂದುಬಿಟ್ರೆ ಆಡ್ಕೊಂಡು ಹೋಗೋಕೆ ಮತ್ತಷ್ಟು ವಿಷಯಗಳು. ಅವಮಾನವಾಗುತ್ತೆ. ಬರ್ತಿದ್ದೀರಾ? ಸುಮ್ಮನೆ ಇದ್ದೀರಾ? ಬರೋದಿಲ್ಲ ಅಂದರೆ ಬರೋಲ್ಲ ಅಂತ ಹೇಳ್ಬಿಡ್ತಿದ್ರಿ ಅಲ್ವಾ? ಆಯ್ತು ಬಿಡಿ, ಇಟ್ಸ್ ಕನ್ಫರ್ಮ್ಡ್. ಏನು ಮಾಡ್ತೀರಾ? ಸಮಾರಂಭ ನಡೆಯೋದಿಲ್ಲ. ಒಂದಿನ ಮುಂಚೆ ಗೊತ್ತಾಗಿದ್ರೆ ಪೇಪರ್ ಹಾಕ್ಸ್ಬಿಡ್ತಾ ಇದ್ದೆ. ಈಗದಾಗೋದಿಲ್ಲ. ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಸ್ಬಿಡ್ತೀನಿ, ಸಮಾರಂಭ ಮುಂದಕ್ಕೆ ಹೋಗಿದೆ ಅಂತ. ಹೀಗೆ ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗೋದಿಲ್ಲ. ಮೆರೆಯೋದಕ್ಕೆ ಸಮಾರಂಭ. ಅವಮಾನವಾದರೆ ಕುಸಿದು ಹೋಗ್ತೀನಿ. ಈಗಾಗಲೇ ಅರ್ಧ ಸತ್ತಿದ್ದೀನಿ, ಮಿಕ್ಕರ್ಧ ಸತ್ತು ಹೋಗ್ತೀನಿ. ಬೇಡ. ಬೋರ್ಡ್ ಬರೆದು ಹಾಕ್ಸಿದ್ರೆ ಅವಮಾನ ಆಗಲ್ವಾ? ಆಗತ್ತೆ. ಆದರೆ ಎದುರಿಗೆ ನಾವಿರೋದಿಲ್ವಲ್ಲ. ಹಿಂದೆ 1000 ಮಾತು ಬರಲಿ, ಎದುರಿಗೆ ನಾವಿರೋದಿಲ್ವಲ್ಲ. ಬೋರ್ಡ್ ಹಾಕ್ಸೋದೇನು ಬೇಡ. ಅಲ್ಲಿಗೆ ನೀವು ಬರೋಲ್ಲ? ಬರ್ತೀನಿ. ಆದಾಯ ತೆರಿಗೆ ಅಧಿಕಾರಿಯಾಗಿ ಅಲ್ಲ,
ಅತಿಥಿಯಾಗಿ. ಶ್ಯೂರ್. ಶೋರ್. ಥ್ಯಾಂಕ್ಸ್. ವೆಹಿಕಲ್ಗಳಿಗೆ ಹೇಳಿದ್ದೀರಾ ಅಲ್ವಾ? ಜನ ಒಂದು 6 ಜನ ಆಗತ್ತಾ? ಸಾಕು ಬಿಡಿ. ಹೇ, ನಾನು ಸಿಗರೇಟ್ ಸೇರ್ತೀನಾ? ಇಲ್ಲ. ಕುಡ್ತದ ಚಟ ಇದೆಯಾ? ಇಲ್ಲ. ಜೂಜಾಡಿದ್ದು ಕಂಡಿದೀಯಾ? ಇಲ್ಲ. 4 ದಿವಸ ಮನೆಗೆ ಬರೋಲ್ಲ ಅಂತ್ಯ. ಬೇಯಿಸ್ಬೇಡ, ಅಷ್ಟು ಕೆಲಸ ಕಮ್ಮಿ, ಖರ್ಚು ಕಡಿಮೆ. ಏನು ಬಂದೋನ್ ಯಾವತ್ತಾದ್ರೂ ಇಂಥದ್ದೇ ಬೇಕು ಅಂತ ಕೇಳಿದಿನ? ಇಲ್ಲ. ಬೇಯಿಸ್ ಬಡ್ದಿದ್ದನ್ನ ಬಾಯಿ ಮುಚ್ಕೊಂಡು ತಿಂತೀನಿ. ಎಂದಾದ್ರೂ ಕೊಂಕಾಡಿದಿನ? ಇಲ್ಲ. ಹೊಡತಾ ಬಡತಾ? ಖಂಡಿತ ಇಲ್ಲ. ಬೈದದ್ದು? ಇಲ್ವೇ ಇಲ್ಲ. ಊರೆಲ್ಲ ಹೇಳ್ಕೊಂತಿರುತ್ಯ ಗಂಡ ಬೇಜವಾಬ್ದಾರಿ, ಅಯೋಗ್ಯ ಅಂತ. ತಿರುಗಿ ಸಂದಿದಿನ ಎಂದಾದ್ರು? ಇಲ್ಲ. ಮತ್ತೇನೇ ಗುನುಗು? ಗಂಡ ಅನ್ನಿಸ್ಕೊಂಡವನು ಮನೆ ಜವಾಬ್ದಾರಿ ತಗೋಬೇಕು. ಎಲ್ಲಿದೆಯೇ ಕಾನೂನು? ಮನೆ ನೋಡ್ಸೋಳು ಹೆಂಡತಿ. ಮನೆ ನೋಡ್ಸಕ್ ದುಡ್ಡು ಬೇಡ್ವಾ? ಬೇಕು. ಎಲ್ಲಿಂದ ಬರುತ್ತೆ? ಹೊಂದಿಸ್ಬೇಕಪ್ಪ. ಕೆಲಸ ಗಂಡಂದಲ್ವಾ? ಅಯ್ಯೋ, ಹೆಂಡತಿನೇ ದುಡಿಬಾರ್ದು ಅಂತಿಲ್ವಲ್ಲ? ಪುಣ್ಯ ಯಾವ ಜನ್ಮದ್ದೋ ಕಾಣೆ, ಸುರ್ಕೊಂಡಷ್ಟು ಮುಗಿವಲ್ದು. ನೋಡಿ ನಂದಿನಿ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಿಜ. ಆದರೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಇಲ್ವಲ್ಲ. ಹೆರಿಗೆಗೆ ಅಂತ ಬಂದೆ, ಬರೋಲ್ಲ ಅಂತ ಕೂತೆ. ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ನಿನಗಾದ್ರೆ ಅಪ್ಪ ಇದ್ದಾರೆ, ನನಗ್ಯಾರಿದ್ದಾರೆ ಹೇಳು? ನನ್ನ ಬೈಕೊಂಡು ನೀನ್ ಕಾಲ ಕಳೀತೀಯ, ನಾನ್ ಹೇಗೆ ಕಳೀಲಿ? ಅಷ್ಟು ಬುದ್ಧಿ ಇರೋರು ಜವಾಬ್ದಾರಿಯಿಂದ ಇರ್ಬೇಕಪ್ಪ. ಅಯ್ಯೋ, ಇದೀನಲ್ಲ. ಮತ್ತೆ ದುಡ್ಡು ತರ್ಬೇಕು. ಆಯ್ತು, ದುಡಿಯೋಣ ಬಿಡು. ಅಪ್ಪನ್ಗೆ ಹೇಳು, ಇಲ್ಲೇ ಇದ್ದು ಬಿಡ್ತೀನಿ. ಈಗ ಸ್ವಂತ ಫ್ಲಾಟ್ ಅಂತೀಯ, ಸಣ್ಣ ಪುಟ್ಟ ಕೆಲ್ಸಗಳಿರ್ತವೆ. ಅಪ್ಪನಿಗೆ ವಯಸ್ಸಾಯ್ತು, ನೀನ್ ಹೆಣ್ಣು ಹೆಂಗಸು, ನನಗ್ ಬಿಟ್ಬಿಡು. ಅಂಗಡಿ ಸಾಮಾನಾಗಬೇಕು, ಮಗುನ ಸ್ಕೂಲಿಗೆ ಬಿಡಬೇಕು, ನಿಮ್ಮಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನ್ ಮಾಡ್ತೀನಿ. ಈ ಕೆಲಸಕ್ಕೆಲ್ಲ ಇನ್ಯಾರನ್ನೋ ನೇಮಿಸೋದು, ಅವ್ರಿಗೆ ಸಂಬಳ ಕೊಡೋದು, ಆ ಸಂಬಳ ದುಡಿಯೋಕೆ ನಾವ್ ಇನ್ಯಾರಿಗೋ ಕೆಲಸ ಮಾಡೋದು ಮುಟ್ಟಾಳ್ತನ ಅಲ್ವೇ? ಬದಲಿಗೆ ನಮ್ ಕೆಲಸ ನಾವೇ ಮಾಡ್ಕೊಳ್ಳೋದಪ್ಪ. ಕಾಸು ಉಳಿಯುತ್ತೆ, ಪುರುಸೊತ್ತು ಇರುತ್ತೆ. ನಿಮ್ಗೇನು ಅನ್ಸೋದೇ ಇಲ್ವಾ? ಹೇ, ದೊಡ್ಡ ಮನುಷ್ಯರು ಯಾವತ್ತೂ ಯಾವ ಕೆಲಸನೂ ಮಾಡೇ ಇಲ್ವೇ? ಈ ಸಣ್ಣ ಪುಟ್ಟವೇ ಕೂಲಿ ನಾಲಿ ಅಂತ ಸಾಯೋದು. ನಡಿ, ಅಪ್ಪಂಗೆ ಹೇಳಿ ಒಪ್ಸು. ನಿಮ್ ಮನೇಲಿ ಒಂದೇ ಹೊತ್ತೇನಾ ತಿಂಡಿ? ಜಾಸ್ತಿ ಅಲ್ಲದೆ ಇದ್ರು ಸ್ವಲ್ಪನಾದ್ರೂ ಇರಬೇಕು ಸಾಯಂಕಾಲಕ್ಕೆ, ಆರೋಗ್ಯಕ್ಕೆ ಒಳ್ಳೇದು. ಹಾಯ್, ಯಾವುದೋ ಕೆಲಸದ ಬಾರದು ಮುದುಕನ್ ಸಾಕ್ತೀರಿ ಮನುಷ್ಯತ್ವ ಅಂತ, ಕಟ್ಕೊಂಡು ಗಂಡನ್ ಓಡಿಸ್ತೀರಿ, ಹೆತ್ತು ಮಕ್ಳ ಜೊತೆ ಜಗಳ ಆಡ್ತೀರಿ. ಕರ್ಮ. ಏನ್ ನಿರ್ಧರಿಸಿದೆ? ನೀನೇನಂತೀಯ? ನೀನ್ ಹೇಳು.
ಮದುವೆನೇ ಆಗದಿದ್ರೆ ಆ ಮಾತು ಬೇರೆ. ಮದುವೆ ಆಗಿದೆ, ಮಗುನೂ ಇದೆ. ಮನುಷ್ಯನ್ ಬಿಡೋದೇನೋ ಕಷ್ಟ ಅಲ್ಲ. ಡೈವರ್ಸ್ ಪೇಪರ್ಗೆ ಅವನೇ ಸಹಿ ಹಾಕ್ತೀನಿ ಅಂತಾನೆ. ಸರಿ, ಮುಗಿಸ್ಕೊಂಬಿಡು. ಆಮೇಲೆ ಆಮೇಲೇನು? ಇನ್ನೊಂದು ಮದುವೆ ಸಾಧ್ಯನಾ? ಮೊದಲಿನ ಮದುವೆಗೆ ಹುಡ್ಕೋದ್ ಕಷ್ಟ ಅಂತ ಈ ಥರದ್ದು ಹುಡುಕ್ತೆ. ಇನ್ನೊಂದು ಮದುವೆ ಆಗತ್ತಾ? ಆದರೂ ಸಿಗೋದಿನ್ ಯಾವ ಥರದೋನೋ. ಇಲ್ಲ, ಇನ್ನೊಂದು ಮದುವೆ ಆಗದ ಮಾತು. ನಂದು ಮುಗಿತಾ ಬಂತು. ಆದಷ್ಟು ದಿನ ಕೀಲುಗಳಾಡಿಸ್ತಾ ಸಮಯ ಬಂದಾಗ ಕಣ್ಣು ಮುಚ್ಕೋತೀನಿ. ಇವನೇ ಇರಲಿ ಬಿಡು. ಅಂದ್ರೆ ಈಗ ಮನುಷ್ಯ ಅಪಾಯ ಇಲ್ಲ, ಸಮಸ್ಯೆ ಕಮ್ಮಿ. ಹೊಡ್ತಾ ಬರ್ತಾ ಏನೂ ಇಲ್ಲ. ಬೇಯಿಸಿ ಹಾಕಿದ್ದನ್ನ ಸುಖವಾಗಿ ತಿಂದು ಉಣ್ಕೊಂಡಿರ್ತಾನೆ. ಒಂದೇ ಸಮಸ್ಯೆ, ಕೆಲಸವಿಲ್ಲ, ಸಂಪಾದನೆ ಇಲ್ಲ. ಕೆಲಸ ಇದ್ದು ಸಂಪಾದನೆ ಇದ್ದು ಮನೆ ಕೊಡದೇ ಇರೋರು ಎಷ್ಟೋ ಜನ ಇಲ್ವಾ? ಇದ್ದ ಕೆಲ್ಸನೂ ಹೋಯ್ತಪ್ಪ, ಗಂಡನ್ ಬಿಡೋಕ್ಕಾಗತ್ತಾ? ಮದ್ವೆ ಆದಾಗ ಚೆನ್ನಾಗೇ ಇದ್ದು ಆಮೇಲೆ ಕಾಯಿಲೆ ಅಂತ ಹಾಸಿಗೆ ಹಿಡಿದಪ್ಪ. ನಿನ್ ಹಣೆ ಬರಹ ಅಂತ ಬಿಡ್ತೀಯ? ಈಗ ರಘು ಊರಿಗೆ ಹೋಗಾಯ್ತು, ಇನ್ನವನ್ ಬರಲ್ಲ. ನಿನಗ್ ವಯಸ್ಸಾಯ್ತು, ಮನೆಯಲ್ಲಿ ನಾನು ಮಗಳು. ಗಂಡ ದಿಕ್ಕು ಅಂತ ಒಂದ್ ಬೇಕಲ್ವಾ? ಯಾರನ್ನೋ ಹುಡ್ಕೋಬೇಕು. ಇವನೇ ಇರ್ಲಿ ಬಿಡು. ನೋಡೋಕ್ ಲಕ್ಷಣವಾಗಿದ್ದಾನೆ, ಕಡಿದ್ರೆ ನಾಕಾಳು. ಗಂಡ ಅಂತ 4 ಜನಕ್ಕೆ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಲಂಕಾರ ಮಾಡಿ ಜಗಲಿ ಮೇಲೆ ಕೂರ್ಸಿದ್ರಾಯ್ತಪ್ಪ. ಕೆಲ್ಸಕ್ ಬಾರ್ದೋನು, ಅಯೋಗ್ಯ, ಮನೆ ಒಳಗಿನ ಮಾತು ಮುಚ್ಚಿಟ್ಕೊಂಡು ಬದುಕಿದ್ರಾಯ್ತಪ್ಪ. ನೀನ್ ನಿರ್ಧರಿಸಿ ಆಗಿದೆ. ನಾನು ಬೇಡ ಅಂದ್ರೆ ಉತ್ತರ ಕಷ್ಟ. ಇಲ್ಲ, ಹೇಳು. ಅವನ್ನ ನಾನು ಯಾಕೆ ಸಾಕಬೇಕು? ಬೇಡ ಅಂತ ಅಂತೀನಿ. ಅಪ್ಪನ ಗಂಡನ ನೇರ ಕೇಳ್ತಾ ಇದೀಯ? ಹೇಳು. ಇಷ್ಟು ದಿನ ಕುಣ್ದಿದ್ದೆ, ಚಾಯ್ಸ್ ಇದೆಯಾ? ಇದ್ದೋರು ಹೇಗೆ ಬದುಕಿದ್ರು ನಡೆಯತ್ತಪ್ಪ. ಇಲ್ದೋರು ಜನ ಏನಂತಾರೋ ಅದಕ್ಕೆ ತಲೆ ಆಡಿಸ್ತಾ ಬದುಕಬೇಕು. ಇರೋದು 4 ದಿನ ಊಟ. ಗಂಡನ್ ಬಿಟ್ರೆ 4 ದಿನ ಅರೆ ಹೊಟ್ಟೆ. ಇಟ್ಕೊಂಡೆ ಅನ್ಕೋ, ಅದು 3 ದಿನದ್ದಾಗತ್ತೆ ಅಷ್ಟೇ. ವ್ಯತ್ಯಾಸ ಇಲ್ಲ. ಬದ್ಲಿಗೆ ಜೊತೆಲೇ ಇರಲಿ. ಗಂಡ ಕೆಟ್ಟರು ಪಾಪ ಬಿಡ್ಲಿಲ್ಲ, ಜೊತೆಲೇ ಇಟ್ಕೊಂಡು ಅವನು ಮುಂದಕ್ಕೆ ತಂದ್ಲು. ಹೆಸರಾಗತ್ತೆ, ಇರ್ಲಿ ಬಿಡು. ನಿಂದೇನು? ಬಿದ್ದು ಹೋಗೋ ಮರ, ಇರಬೇಕಾದವಳು ನೀನು. ನಿನಗೇ ಸರಿ ಅನ್ಸದ್ಮೇಲೆ ನಂದೇನು? ಇರ್ಲಿ ಬಿಡು. ನೇರ ಪ್ರಶ್ನೆ, ಉತ್ತರ ಕೊಡ್ತೀರಾ? ನೀವು ಹೇಳಿದ್ದಷ್ಟು ಅರ್ಥ ಆಗಿದೆ. ಆ ಮನೇಲಿ ಸಮಸ್ಯೆ ಇದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇದೆ. ಸತ್ಯ ಹೇಳಬೇಕು ಅಂದರೆ ರಘು ಹಿಂದೆ ನಾನು ಸುತ್ತಿದ್ದು. ಅವನು ಹೇಳಾಗಿತ್ತು, ಹಣದ ಅವಶ್ಯಕತೆ ಇದೆ, ಮದುವೆಗೇನು, ನೀನಾದರೂ ಆಯಿತು, ಇನ್ಯಾರಾದರೂ ಆಯಿತು. ನನಗೆ ಚಾಯ್ಸ್ ಇರಲಿಲ್ಲ. ಅವನ್ನ ಬಿಟ್ಟರೆ ಬೇರೆ ಯಾರೋ ಸಿಗ್ತಾರೆ ಅಂತ ನನಗೆ ಅನ್ನಿಸ್ಲಿಲ್ಲ.
ಅದಕ್ಕೆ ಹಿಂದೆ ಬಿದ್ದೆ. ಗೊತ್ತು, ಅಲ್ಲಿ ಸುಖ ಇರಲ್ಲ, ಇಲ್ಲೂ ಇಲ್ಲ. ಮದುವೆ ಆಗಿ ಹೋಗಿ ಅಲ್ಲಿ ಕೂತು ಇಲ್ಲಿಂದ ಹಣ ಸೆಳಿತೀನಿ. ನನ್ನನ್ನು ಈ ಮನಸ್ಥಿತಿಗೆ ತಂದ ಅಪ್ಪ ಅಮ್ಮನ ಗಾಣದ ಎತ್ತು ಮಾಡಿ ದುಡಿಸಿ ಶಿಕ್ಷಿಸಿ ಸುಖ ಪಡ್ತೀನಿ. ಅಲ್ಲಿ ಅವ್ರ ಸುಖಕ್ಕೆ, ಅವ್ರ ಅವಶ್ಯಕತೆಗೆ ನನ್ನ ಬದುಕನ್ನ ದಾರೆ ಎರೆದು ತ್ಯಾಗದ ಭಾವದಲ್ಲಿ ಮತ್ತೆ ಸುಖಿಸ್ತೀನಿ. ನಿಶ್ಚಿತಾರ್ಥದ ದಿನ ನಿಶ್ಚಯ ಆಗಿದೆ, ಕೊಡೋದೆಲ್ಲ ಕೊಟ್ಟಾಗಿದೆ. ಪತಂಗಕ್ಕೆ ಬೆಳಕಿನ ಚಪ್ಪಲ ಜಾಸ್ತಿ, ಅದಕ್ಕೆ ಬೆಂಕಿಲೇ ಮುಕ್ತಿ. ಈ ಮದುವೆ ಆಗಲಿ. ಗುಡ್ ನೈಟ್. ಶ್ರುತಿ, ಮಕ್ಕಳನ್ನ ಹೆತ್ತರೆ ಸಾಲದು, ಅವರಿಗೆ ನಮ್ಮ ಸಮಯ ಕೊಡಬೇಕು. ತಪ್ಪಾಗಿದೆ, ಕ್ಷಮಿಸು. ಸಾರಿ, ಪುರ್ಸೊತ್ತಾಗ್ಲಿಲ್ಲ. ಪುರುಸೊತ್ತು ಮಾಡ್ಕೋಬೇಕು. ನಂದು ಒಬ್ಳದೇನಾ ಜವಾಬ್ದಾರಿ? ಮನೆ ಹೆಂಗಸು ನೀನು, ನಿಂದೇ ಜವಾಬ್ದಾರಿ. ದುಡಿಯೋಕೆ ಯಾಕೆ ಹಾಕಿದ್ರಿ? ನಿನ್ ಚಪ್ಪಲ ದುಡ್ದೆ. ಸಾಕು, ನಾಟಕದ ಅವಶ್ಯಕತೆ ಇಲ್ಲ. ನನ್ನ ನಿರ್ಧಾರ ಆಗಿದೆ, ಈ ಮದುವೆ ಆಗತ್ತೆ. ಯು ವಿಲ್ ರಿಗ್ರೆಟ್ ಇಟ್. ಇದಾದದ್ದಕ್ಕೆ ನೋವು ನಿರಂತರವಾಗಿ ಉಳಿಯುತ್ತೆ. ಈಗಾಗಲೇ ಶುರು ಆಗಿದೆ. ಮತ್ತೆ ಯಾಕೆ ಆಗ್ತಿದೆಯಾ? ಅವನನ್ನ ಅಷ್ಟು ಪ್ರೀತಿಸ್ತೀಯ? ಮನ ಸೋತಿದ್ದ, ಬಿಟ್ಟಿರಲಾರದ ಪರಿಸ್ಥಿತಿನ. ಅಥವಾ ನಮ್ಮನ್ನ ಅಷ್ಟು ದ್ವೇಷಿಸ್ತೀಯ? You said it. ನಮ್ಮ ಮೇಲಿನ ದ್ವೇಷಕ್ಕೆ ನಿನ್ನ ಬದುಕನ್ನು ಯಾಕೆ ಹಾಳು ಮಾಡ್ಕೋತೀಯ? ಹುಡುಕ್ತಾ ಇದ್ದೀನಿ. ಅಪ್ಪ ಅಮ್ಮ ಅಂತ ಇಲ್ಲದೆ ಈ ಪ್ರಪಂಚಕ್ಕೆ ಯಾರು ಬರೋ ಪ್ರಶ್ನೆನೇ ಇಲ್ಲ ಅಲ್ವಾ? ಬುದ್ಧಿ ತಿಳಿದ ದಿನದಿಂದ ಅಪ್ಪ ಅಮ್ಮ ಅಂತ ನಿಮ್ಮನ್ನ ಗುರುತಿಸ್ತಾ ಇದ್ದೀನಿ. ಆದರೆ ಅವತ್ತಿಂದ ಇವತ್ತವರೆಗೂ ಹುಡುಕ್ತಾನೇ ಇದ್ದೀನಿ. ಯಾವುದೋ ಕ್ಷಣದ ಒಂದು ಅಪಘಾತ. ಐ ವಾಸ್ ಬಾರ್ನ್. ಆದರೆ ಬಾಲ್ಯ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ? ನಿಮಗೆ ನಿಮ್ಮ ದುಡಿಮೆ ಮುಖ್ಯ. ಅದಕ್ಕೆ ಯೌವನ, ಕನಸುಗಳ ವಯಸ್ಸು. ನಿಮಗೆ ಪುರ್ಸೊತ್ತಿಲ್ವೇ? ಯಾರನ್ನೋ ಹುಡ್ಕೊಂಡಿದೆ, ಕಟ್ಟು ದಬ್ಬು, ಮತ್ತೆ ದುಡಿ ಸ್ವಂತ ವೃದ್ಧಾಪ್ಯದ ಸುಖಕ್ಕೆ. ಸಿಗ್ಲೇ ಇಲ್ಲ ಅಪ್ಪ ಅಮ್ಮ. ಯಾರೋ ಇಬ್ರು ಅಪ್ಪ ಅಮ್ಮ ಅಂತ ಗುರ್ತಿಸ್ಕೊಂಡು ನನ್ನ ಸಾಕಿದ್ದು. ನನಗೇನಾದ್ರೂ ಅವ್ರಿಗೇನು ಅನ್ಸಲ್ಲ.
ಆಗ್ಲಿ ಈ ಮದುವೆ. ಶ್ರುತಿ, ಕುರುಡು ಬದುಕು ಬದುಕಿದ್ದು, ಮಗಳು ಕಾಣಿಸ್ಲೇ ಇಲ್ಲ. ಈಗ ದೃಷ್ಟಿ ನಿಚ್ಚಳವಾಗಿದೆ, ಮಗಳು ಕಾಣಿಸ್ತಾ ಇದ್ದಾಳೆ. ಇಷ್ಟು ದಿನ ಹುಡುಕ್ತಾ ಇದ್ದೆ ಅಪ್ಪ ಅಮ್ಮನ್ನ, ಸಿಕ್ಕಾಗ ಯಾಕೆ ಬಿಟ್ಟು ಓಡ್ತೀಯಾ? ಇದು ಬೇಡ ಮಗಳೇ, ನಿನ್ನಪ್ಪ ನಾನು. ಸೂಕ್ತವಾದದ್ದನ್ನು ನಾನು ಹುಡುಕ್ತೀನಿ. ನಿನ್ನ ಬದುಕಿನ ಜವಾಬ್ದಾರಿ ತಗೊಳ್ಳೋಷ್ಟು ಪುರ್ಸೊತ್ತಿದೆ. ಮಗಳಾಗಿ ನಿಂತು ಸಹಕರಿಸ್ತೀಯ? ಇನ್ನೆಷ್ಟು ದಿನ ಒಂಟಿಯಾಗಿ ಬದುಕಲಿ ಹೇಳು? ಹಲೋ, ಯಾರು? ನಾನು ರಾಜಾರಾವ್. ಗಂಟೆ 11 ಆಯ್ತು. ಪ್ಲೀಸ್ ಫೋನ್ ಇಡಬೇಡಿ. ಇದು ಸಂಭಾವಿತರ ಲಕ್ಷಣ ಅಲ್ಲ. ದಯವಿಟ್ಟು. ಕುಡ್ದಿಲ್ಲ ನಾನು. ಮನಸ್ಸಿನ ತುಂಬ ಭಯ. ಏಕಾಂತದಲ್ಲಿ ಬಂದು ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು. ಆಫೀಸಲ್ಲಿ ಪ್ರಯತ್ನಿಸಿದೆ, ಆಗಲಿಲ್ಲ. ಮನೆಗೆ ನೀವು ಬರ್ಗೋಡ್ಲಿಲ್ಲ. ಹೇಳಿ, ಏನು ಮಾಡ್ತೀರಿ? ಏನು ಮಾಡ್ತೀರಿ ಎಂದೆ. ಮನೆಯಲ್ಲಿ ಸಮಾರಂಭ, ಪರಿಚಯದವರೆಲ್ಲರೂ ಇರ್ತಾರೆ. ನೀವು ತನಿಖೆಗೆ ಬರ್ತೀರಾ? ಬರೋದಾದ್ರೆ ದಯವಿಟ್ಟು ಹೇಳಿಬಿಡಿ. ಅದು ಯಾಕೆ ಹಾಗೆ ಅನ್ನಿಸ್ತದೆ? ತಪ್ಪು ಮಾಡಿದ್ದೀನಿ, ಕೆಟ್ಟದಾಗಿ ವರ್ತಿಸಿದ್ದೀನಿ. ಶಿಕ್ಷೆ ಆಗೋದು ಸಹಜ. ಬರ್ತಿದ್ದೀರಾ? ಮಗಳ ಮದುವೆ ನಿಶ್ಚಿತಾರ್ಥ ಅಂದಿದ್ದೆ, ಅದಾಗ್ತಾ ಇಲ್ಲ. ಆಡ್ಕೊಂಡು ನಗೋರ್ಗೆ ಆಗಲೇ ಒಂದು ವಿಷಯ, ಮತ್ತೆ ನೀವು ತನಿಖೆಗೆ ಬಂದುಬಿಟ್ರೆ ಆಡ್ಕೊಂಡು ಹೋಗೋಕ್ಕೆ ಮತ್ತಷ್ಟು ವಿಷಯಗಳು. ಅವಮಾನವಾಗುತ್ತೆ. ಬರ್ತಿದ್ದೀರಾ? ಸುಮ್ಮನೆ ಇದ್ದೀರಾ? ಬರೋದಿಲ್ಲ ಅಂದರೆ ಬರೋಲ್ಲ ಅಂತ ಹೇಳ್ಬಿಡ್ತಿದ್ರಿ ಅಲ್ವಾ? ಆಯ್ತು ಬಿಡಿ, ಇಟ್ ಇಸ್ ಕನ್ಫರ್ಮ್ಡ್. ಏನು ಮಾಡ್ತೀರಾ? ಸಮಾರಂಭ ನಡೆಯೋದಿಲ್ಲ. ಒಂದಿನ ಮುಂಚೆ ಗೊತ್ತಾಗಿದ್ರೆ ಪೇಪರ್ಲಿ ಹಾಕ್ಸ್ಬಿಡ್ತಾ ಇದ್ದೆ. ಈಗ ಅದಾಗೋದಿಲ್ಲ. ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಸ್ಬಿಡ್ತೀನಿ, ಸಮಾರಂಭ ಮುಂದಕ್ಕೆ ಹೋಗಿದೆ ಅಂತ. ಹೀಗೆ ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗೋದಿಲ್ಲ. ಮೆರೆಯೋದಕ್ಕೆ ಸಮಾರಂಭ. ಅವಮಾನವಾದರೆ ಕುಸಿದು ಹೋಗ್ತೀನಿ. ಈಗಾಗಲೇ ಅರ್ಧ ಸತ್ತಿದ್ದೀನಿ, ಮಿಕ್ಕರ್ಧ ಸತ್ತು ಹೋಗ್ತೀನಿ. ಬೇಡ,
ಬರೆದು ಹಾಕ್ಸಿದ್ರೆ ಅವಮಾನ ಆಗಲ್ವಾ? ಆಗತ್ತೆ. ಆದರೆ ಎದುರಿಗೆ ನಾವಿರೋದಿಲ್ವಲ್ಲ. ಹಿಂದೆ 1000 ಮಾತು ಬರಲಿ, ಎದುರಿಗೆ ನಾವಿರೋದಿಲ್ವಲ್ಲ. ಬೋರ್ಡ್ ಹಾಕ್ಸೋದೇನು ಬೇಡ. ಅಲ್ಲಿಗೆ ನೀವು ಬರೋಲ್ಲ? ಬರ್ತೀನಿ. ಆದಾಯ ತೆರಿಗೆ ಅಧಿಕಾರಿಯಾಗಿ ಅಲ್ಲ, ಅತಿಥಿಯಾಗಿ. ಶ್ಯೂರ್? ಶ್ಯೂರ್. ಥ್ಯಾಂಕ್ಸ್. ವೆಹಿಕಲ್ಗಳಿಗೆ ಹೇಳಿದ್ದೀರಾ ಅಲ್ವಾ? ಜನ ಒಂದು 6 ಜನ ಆಗತ್ತಾ? ಸಾಕು ಬಿಡಿ.